ಬಿಜೆಪಿ ವರಿಷ್ಠರಿಗೆ ಹೆಚ್ಚಾದ ಕರ್ನಾಟಕದ್ದೇ ಟೆನ್ಷನ್. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಭಾರಿ ಹೈ ಡ್ರಾಮಾಗಳು ನಡೀತಾ ಇದೆ. ರಾಜ್ಯಸಭೆ ಪರಿಷತ್ ಟಿಕೆಟ್ ಹಂಚಿಕೆ ಗೊಂದಲ ಇದೆ. ಬಿಜೆಪಿ ವರಿಷ್ಠರಿಗೆ ಹೆಚ್ಚಾದ ಕರ್ನಾಟಕದ ಟೆನ್ಷನ್. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಭಾರಿ ಹೈ ಡ್ರಾಮಾ. ರಾಜ್ಯಸಭೆ ಪರಿಷತ್ ಟಿಕೆಟ್ ಹಂಚಿಕೆ ಗೊಂದಲ ಇದೆ. ಕೇವಲ ಕೆಲವೇ ಸ್ಥಾನ, ಆದರೆ ಸಿಕ್ಕಾಪಟ್ಟೆ ಆಕಾಂಕ್ಷಿಗಳು. 2 ಪರಿಷತ್ ಸ್ಥಾನಕ್ಕೆ ಬರೋಬ್ಬರಿ 39 ಜನರ ಅರ್ಜಿ. 1 ರಾಜ್ಯಸಭಾ ಸ್ಥಾನಕ್ಕಾಗಿ 4 ಪ್ರಭಾವಿಗಳ ಅರ್ಜಿ. ಟಿಕೆಟ್ ಗಿಟ್ಟಿಸಿಕೊಳ್ಳಲು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಇದೆ. ಬಿಜೆಪಿ ವರಿಷ್ಠರಿಗೆ ಹೆಚ್ಚಾದ ಕರ್ನಾಟಕದ್ದೇ ಟೆನ್ಷನ್. ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಜಟಾಪಟಿ ಆದರೆ ಬಿಜೆಪಿಯಲ್ಲಿ ಮತ್ತೊಂದು ರೀತಿಯಾದಂಥ ಜಟಾಪಟಿ. ರಾಜ್ಯಸಭೆ ಪರಿಷತ್ ಟಿಕೆಟ್ ಹಂಚಿಕೆ ಗೊಂದಲ. ಕೆಲವು ಸ್ಥಾನ, ಆದರೆ ಸಿಕ್ಕಾಪಟ್ಟೆ ಆಕಾಂಕ್ಷಿಗಳು. 2 ಪರಿಷತ್ ಸ್ಥಾನಕ್ಕೆ ಬರೋಬ್ಬರಿ 39 ಜನರ ಅರ್ಜಿ. 1 ರಾಜ್ಯಸಭಾ ಸ್ಥಾನಕ್ಕಾಗಿ 4 ಪ್ರಭಾವಿಗಳ ಅರ್ಜಿ. ಟಿಕೆಟ್ ಗಿಟ್ಟಿಸಿಕೊಳ್ಳಲು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಕಡಿಮೆ ಸ್ಥಾನಗಳಿದ್ದು, ಅಂದರೆ ಕಡಿಮೆ ಸ್ಥಾನ ಇದ್ದು ಅದಕ್ಕೆ ಆಕಾಂಕ್ಷಿಗಳು ಹೆಚ್ಚು, ಪ್ರಭಾವಿಗಳು ಹೆಚ್ಚಾಗಿ ಅರ್ಜಿ, ಅಂದರೆ ಪ್ರಭಾವಿಗಳ ಅರ್ಜಿ ಸಲ್ಲಿಕೆ ಆಗಿದೆ. ಇನ್ನು ರಾಜ್ಯಸಭೆ ಟಿಕೆಟ್ ರೇಸ್ ಡಿ.ವಿ. ಸದಾನಂದ ಗೌಡ, ಪ್ರಕಾಶ್ ಶೆಟ್ಟಿ, ನಿರ್ಮಲ್ ಕುಮಾರ್ ಸುರಾ, ಡಿ.ವಿ. ಸದಾನಂದ ಗೌಡ ಇದ್ದಾರೆ, ಸುಮಲತಾ ಅಂಬರೀಶ್ ಇದ್ದಾರೆ. 4 ಜನ ಪ್ರಭಾವಿಗಳ ಅರ್ಜಿ ಆಗಿದೆ. ಪ್ರಕಾಶ್ ಶೆಟ್ಟಿ, ನಿರ್ಮಲ್ ಕುಮಾರ್ ಸುರಾನ, ಆಕಾಂಕ್ಷಿಗಳಿರುವಂಥದ್ದು. ಪರಿಷತ್ ಟಿಕೆಟ್ ರೇಸ್ನಲ್ಲಿರುವಂಥದ್ದು ಶ್ರುತಿ ಇದ್ದಾರೆ, ರಘು ಕೌಟಿಲ್ಯ, ವೆಂಕಟೇಶ್ ದೊಡ್ಡೇರೆ, ನಳಿನ್ ಕುಮಾರ್ ಕಟೀಲ್, ನಿರ್ಮಲ್ ಕುಮಾರ್ ಸುರಾನ ಇರುವಂತ 2 ಪರಿಷತ್ ಸ್ಥಾನಕ್ಕೆ ಬರೋಬ್ಬರಿ 39 ಜನರ ಅರ್ಜಿ ಆಗಿದೆ. ಇನ್ನು 1 ರಾಜ್ಯಸಭಾ ಸ್ಥಾನಕ್ಕಾಗಿ 4 ಪ್ರಭಾವಿಗಳ ಅರ್ಜಿ. ಒಂದು ಕಡೆ ದೇವೇಗೌಡರು ಕೂಡ ನನಗಿನ್ನೂ ಅವಕಾಶ ಬೇಕು, ನಾನು ಬಿಟ್ಟು ಕೊಡಲ್ಲ ಅಂತ ಹೇಳ್ತಾರೆ. ನಳಿನ್ ಕುಮಾರ್ ಕಟೀಲ್, ವೆಂಕಟೇಶ್, ನಿರ್ಮಲ್ ಕುಮಾರ್ ಸುರಾನ ಇದ್ದಾರೆ. ಪರಿಷತ್ ರೇಸ್ನಲ್ಲಿ, ಟಿಕೆಟ್ ರೇಸ್ನಲ್ಲಿ ಇರುವಂಥದ್ದು ಸುಮಲತಾ ಅಂಬರೀಶು, ಡಿ.ವಿ. ಸದಾನಂದ ಗೌಡ, ಪ್ರಕಾಶ್ ಶೆಟ್ಟಿ ಇವರ ಆಕಾಂಕ್ಷಿಗಳು. ಇದು ಬಿಜೆಪಿಯಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ಆಂತರಿಕ ಕಲಹವನ್ನು ಹುಟ್ಟಿ ಹಾಕುತ್ತೋ, ಯಾರಿಗೆ ಅಸಮಾಧಾನವನ್ನು ತಂದೊಡ್ಡುತ್ತೋ. 1 ರಾಜ್ಯಸಭಾ ಸ್ಥಾನಕ್ಕಾಗಿ 4 ಅರ್ಜಿ ಇದ್ರೆ 2 ಪರಿಷತ್ ಸ್ಥಾನಕ್ಕೆ ಬರೋಬ್ಬರಿ 39 ಜನರ ಅರ್ಜಿ. ಯಾರಿಗಂತ ಸಮಾಧಾನ ಮಾಡ್ತಾರೆ ವರಿಷ್ಠರು? ಯಾರ ಜೊತೆ ಅಂತ ಮಾತಾಡ್ತಾರೆ? ಯಾರಿಗಂತ ಕೊಡ್ತಾರೆ? ನಂದೊಂದಿರಲಿ ಅಂತ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ತಪ್ಪಲ್ಲ. ಆಕಾಂಕ್ಷಿ ಆಗುವಂಥದ್ದು ನನಗೂ ಬೇಕು ಅಂತ ಕೇಳೋದು ತಪ್ಪಲ್ಲ. ಬಟ್ ಇರುವಂಥ ಸಿಚುವೇಶನ್ನು, ಅದನ್ನು ಎದುರಿಸೋದಲ್ಲಿ ಹೈಕಮಾಂಡ್ ನಿಲುವು ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೊಡ್ಲಿ, ಅವಕಾಶ ಸಿಗಬೇಕು ಅಂತ ಬಯಸೋದು ತಪ್ಪಲ್ಲ. ರಾಜಕೀಯವಾಗಿ ಎಲ್ಲರೂ ಕೂಡ ಅದಕ್ಕೆ ಆಗಿ ಬಂದಿರ್ತಾರೆ. ರಾಜಕೀಯ ಅಂತ ಅಂದರೆ ಜನಗಳ ಸೇವೆ ಹೌದು, ಬಟ್ ನಮಗೊಂದು ಸ್ಥಾನಮಾನದಲ್ಲಿ ಇದ್ಕೊಂಡು ಸೇವೆ ಮಾಡೋಣ ಅನ್ನುವಂಥದ್ದು ಎಲ್ಲರೂ ಕೂಡ ಇರುತ್ತೆ, ತಪ್ಪಲ್ಲ. ಬಟ್ 1 ರಾಜ್ಯಸಭಾ ಸ್ಥಾನಕ್ಕೆ 4 ಪ್ರಭಾವಿಗಳು. ದೇವೇಗೌಡರು ಕೂಡ ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಕೂತಿದ್ದಾರೆ ಒಂದು ಕಡೆ.